ಚಿಕ್ಕು ಗಿಡ ಬೆಳೆಸಿದ್ದೀವಿ, ಸೀತಾಫಲ ಬೆಳೆಸಿದ್ದೀವಿ, ಪೇರು ಹಣ್ಣು ಬೆಳೆಸಿದ್ದೀವಿ. ಆಮ್ಯಾಗ ಇದು ಎಲ್ಲ ಗುಡ್ಡಗಾಡು ಪ್ರದೇಶ ಇತ್ತು. ಇಲ್ಲೆಲ್ಲ ವಿದ್ಯಾರ್ಥಿಗಳು ನಾವು ಸೇರ್ಕೊಂಡು ಇದನ್ನೆಲ್ಲ ಸಮತಟ್ಟು ಮಾಡಿ ಇಲ್ಲಿ ಒಂದು ಒಳ್ಳೆ ಹಚ್ಚ ಹಸಿರಿನ ವಾತಾವರಣ ನಿರ್ಮಾಣ ಮಾಡಿದ್ದೀವಿ. ವಿದ್ಯಾರ್ಥಿಗಳಿಗೆ ಓದಾಕ ಒಂದು ಒಳ್ಳೆಯ ಸೌಲಭ್ಯವನ್ನು ಕಲ್ಪಿಸಿದ್ದೀವಿ. ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ಸಮೀಪದ ಜಗದಾಳ ಗ್ರಾಮಕ್ಕೆ ಅಂಟಿಕೊಂಡಂತಿರುವ ಸಮಾಜ ಕಲ್ಯಾಣ ಇಲಾಖೆಯ ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯ ಇತರೆ ವಸತಿ ನಿಲಯಗಳಿಗೆ ಮಾದರಿಯಾಗಿದೆ. ಉತ್ತಮ ಪರಿಸರದ ಜೊತೆ ಶಿಸ್ತನ್ನು ಬೆಳೆಸುವುದರ ಮೂಲಕ ಮಕ್ಕಳಲ್ಲಿ ಸ್ವಾವಲಂಬನೆಯನ್ನ ಬೆಳೆಸಲಾಗುತ್ತಿದೆ. ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುತ್ತಾ ತಾವು ಕೂಡ ಜೊತೆಗೆ ನಿಂತು ಕೆಲಸ ಮಾಡುತ್ತಾ ಸುತ್ತಮುತ್ತಲಿನ ಕಲ್ಲು ಬಂಡೆಗಳಿಂದ ಕೂಡಿದ ಪ್ರದೇಶವನ್ನ ಸಮತಟ್ಟಾಗಿಸಿ ವಿದ್ಯಾರ್ಥಿಗಳಿಗೆ ಓದಲು ಉತ್ತಮ ಪರಿಸರವನ್ನ ನಿರ್ಮಿಸಲಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಬಾಲಕರ ಮೆಟ್ರಿಕ್ ಪೂರ್ವ ವಸತಿ ನಿಲಯ ಜಗದಾಳ, ಇಲ್ಲಿ ನಾವು ಚಿಕ್ಕು ಗಿಡ ಬೆಳೆಸಿದ್ದೀವಿ, ಸೀತಾಫಲ ಬೆಳೆಸಿದ್ದೀವಿ, ಪೇರು ಹಣ್ಣು ಬೆಳೆಸಿದ್ದೀವಿ. ಆಮೇಲೆ ಕರಿಬೇವು, ತೆಂಗಿನ ಗಿಡ, ಆಮೇಲೆ ಕಿಚನ್ ಗಾರ್ಡನ್ ಮಾಡ್ತೀವಿ. ಸಾಕಷ್ಟು ನಮ್ಮ ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾರ್ಥಿಗಳಿಂದನೇ ಕೈತೋಟವನ್ನು ನಿರ್ಮಿಸಿ ಪಾಲಕ, ಆಮೇಲೆ ಕೊತ್ತಂಬರಿ, ಬದ್ನಿಕಾಯಿ, ಹಾಗಲಕಾಯಿ ಇಂಥ ತರಕಾರಿಗಳನ್ನು ಕೂಡ ನಾವು ಇಲ್ಲೇ ಬೆಳೆದು ಅದೇ ತರಕಾರಿಗಳನ್ನ ವಿದ್ಯಾರ್ಥಿಗಳಿಗೆ ಉಪಯೋಗಿಸ್ಕೋತೀವಿ. ಇದರಿಂದ ವಿದ್ಯಾರ್ಥಿಗಳಿಗೆ ಒಂದು ಕೈತೋಟ ಮಾಡುವಂಥ ಒಂದು ಖುಷಿ ಇರ್ತೈತಿ. ಆಮೇಲೆ ಅದು ಒಂದು ಅವಕ್ಕೂ ಒಂದು ನಾಲೆಜ್ ಬರುತ್ತೆ. ಆ ಉದ್ದೇಶದಿಂದ ನಾವು ಇದನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಕ್ಕಾಗಿ ವಿಶೇಷ ಕಾರ್ಯಕ್ರಮಗಳನ್ನು, ಕ್ರೀಡೆಗಳನ್ನು ಏರ್ಪಡಿಸಲಾಗುತ್ತದೆ. ಅಲ್ಲದೆ ಇಲ್ಲಿ ಓದುತ್ತಿದ್ದ ಕಳೆದ ವರ್ಷದ ವಿದ್ಯಾರ್ಥಿಗಳ ಫಲಿತಾಂಶ 100ಕ್ಕೆ 100ರಷ್ಟಾಗಿದೆ ಎಂಬುದು ಹೆಮ್ಮೆಯ ವಿಷಯ. ಆಮ್ಯಾಗ ಇದು ಎಲ್ಲ ಗುಡ್ಡಗಾಡು ಪ್ರದೇಶ ಇತ್ತು. ಇಲ್ಲೆಲ್ಲ ವಿದ್ಯಾರ್ಥಿಗಳು ನಾವು ಸೇರ್ಕೊಂಡು ಇದನ್ನೆಲ್ಲ ಸಮತಟ್ಟು ಮಾಡಿ ಇಲ್ಲಿ ಒಂದು ಒಳ್ಳೆ ಹಚ್ಚ ಹಸಿರಿನ ವಾತಾವರಣ ನಿರ್ಮಾಣ ಮಾಡಿದ್ದೀವಿ. ವಿದ್ಯಾರ್ಥಿಗಳಿಗೆ ಓದಾಕ ಒಂದು ಒಳ್ಳೆಯ ಸೌಲಭ್ಯವನ್ನು ಕಲ್ಪಿಸಿದ್ದೀವಿ. ಹೀಗಾಗಿ ಈ ಹಾಸ್ಟೆಲ್ಗೆ ಬಾಗಲಕೋಟೆ ಜಿಲ್ಲೆಯಲ್ಲೇ ಹೆಚ್ಚಿನ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ ದಾಖಲಾತಿ ಪ್ರವೇಶ ಬಯಸಿ ವರ್ಷ ಅರ್ಜಿಗಳು ಬರ್ತಾವೆ. ಯಾರು ಒಳ್ಳೆಯ ಎಜುಕೇಷನ್ನ, ಒಳ್ಳೆಯ ವಾತಾವರಣ ಬಯಸ್ತಿರೋ ಅಂಥವ್ರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಈಗಾಗಲೇ 2026-27 ಸಾಲಿಗೆ ಅರ್ಜಿಗಳು ಕಾಲ್ಫಾರ್ಮ್ ಆಗ್ಯಾವ. ಯಾರಿಗಾದರೂ ಈ ಹಾಸ್ಟೆಲ್ಗೆ ಪ್ರವೇಶ ಕೋರಿ ಬರಲು ಬಯಸಿದ್ರೆ ದಯವಿಟ್ಟು ನೀವು ಡಾಕ್ಯುಮೆಂಟ್ಸ್ ತೊಗೊಂಬಂದು ನಮ್ಮ ವಸತಿ ನಿಲಯನ ಸಂಪರ್ಕಿಸ್ಬೋದು. ಹಾಗೆ ಈ ಒಂದು ಒಳ್ಳೆಯ ವಾತಾವರಣದಲ್ಲಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡಿಬೋದು ಅಂತೇಳಿ ಈ ಮೂಲಕ ಹೇಳ್ತೀನಿ. ವಸತಿ ನಿಲಯದ ಶಿಸ್ತು ಹಾಗೂ ಸೌಕರ್ಯಗಳಿಗೆ ಸ್ವಾವಲಂಬಿಯಾಗಿರುವ ವಿದ್ಯಾರ್ಥಿಗಳೇ ಕಾರಣ. ಗ್ರಾಮಸ್ಥರ ಹೆಚ್ಚಿನ ಸಹಾಯ ಹಾಗೂ ಹಿರಿಯ ಅಧಿಕಾರಿಗಳ ಸಹಕಾರದಿಂದ ಸ್ವಚ್ಛತೆ ಹಾಗೂ ಮಾದರಿ ಸರ್ಕಾರಿ ವಸತಿ ನಿಲಯವಾಗಿ ಇದು ರೂಪುಗೊಂಡಿದೆ. ಚಿಕ್ಕುರಿ ಇವೆಲ್ಲ ಸೀತಾಫಲ ರೀ, ಕಾಯಿ ನೋಡ್ರಲ್ಲ ಯಾವ ನಮೂನೆ ಸೀತಾಫಲ. ಇವು ಚಿಕ್ಕುನ್ ಭಾಳ ಆಗೈತೆ ರೀ ಕಾಯಿ. ಸೈಡೆಲ್ಲ ತೆಂಗಿನ ಗಿಡ ಹಾಕಿದ್ರಿ. ಮತ್ತು